ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ರಾಜ್ಯ ಬಿಜೆಪಿಗೆ ಬಿಗ್ ಬೂಸ್ಟ್. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್ಗೆ ನಿರ್ಧಾರ. ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ. ರಾಜ್ಯ ಬಿಜೆಪಿಗೆ ಬಿಗ್ ಬೂಸ್ಟ್. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್ಗೆ ನಿರ್ಧಾರ. ಸ್ಪೀಕರ್ ಯುಟಿ ಖಾದರ್ ಸ್ಪಷ್ಟನೆ. ಸಿಎಂ ಜೊತೆ ಚರ್ಚಿಸಿ ಅಧಿಕೃತ ಪ್ರಕಟಣೆ. ಅಮಾನತು ರದ್ದಿತಿಗೆ ಆಗ್ರಹಿಸಿ ಬಿಜೆಪಿ ನಡೆಸಿದಂತಹ ಹೋರಾಟಕ್ಕೆ ಜಯ. ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆಯಾಗಿದೆ. ಸೆಷನ್ನಲ್ಲಿ ಒಂದಿಷ್ಟು ಜನರನ್ನ 18 ಜನ ಶಾಸಕರನ್ನ ಅಮಾನತು ಮಾಡಿರುವಂತಹ ಯುಟಿ ಖಾದರ್ ಅವರು ಈಗ ಒಂದು ಒಳ್ಳೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಎಂ ಜೊತೆಗೆ ಚರ್ಚಿಸಿ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸುವುದಾಗಿ ಹೇಳಿದ್ದಾರೆ. ಅಮಾನತು ರದ್ದಿತಿಗೆ ಆಗ್ರಹಿಸಿ ಬಿಜೆಪಿ ನಡೆಸಿದಂತಹ ಹೋರಾಟಕ್ಕೆ ಜಯ ಸಿಕ್ಕಂತೆ ಆಗಿದೆ. ಹಾಗೆ ಆರ್ ಅಶೋಕ್ ಅವರು ಕೂಡ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ರು. ಯುಟಿ ಖಾದರ್ ಅವರ ಮನವನ್ನ ಚೇಂಜ್ ಮಾಡಲು, ಮನವನ್ನ ಒಲಿಸಲು ಅವರಿಗೂ ಕೂಡ ಒಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಸೆಷನ್ನಲ್ಲಿ ಪೇಪರ್ಗಳನ್ನ ಹರಿದು ದಾಂಧಲೆಯನ್ನ ನಡೆಸಿದಂತಹ 18 ಶಾಸಕರ ಅಮಾನತು ರದ್ದತಿಗೆ ಈಗ ಮತ್ತೆ ಜಯ ಸಿಗ್ದಂಗಾಗಿದೆ. ಅಂದರೆ ರದ್ದತಿಗೆ ಆಗ್ರಹಿಸಿ, ಅಮಾನತು ರದ್ದತಿಗೆ ಆಗ್ರಹಿಸಿ ಬಿಜೆಪಿಗರಿಗೆ ಹೋರಾಟವನ್ನ ಕೂಡ ಮಾಡ್ತಾ ಇದ್ರು. ಆ ಒಂದು ಹೋರಾಟಕ್ಕೆ ಈಗ ಜಯ ಸಿಕ್ಕಂತೆ ಆಗಿದೆ. ರಾಜ್ಯ ಬಿಜೆಪಿಗೆ ಇದೊಂದು ಒಳ್ಳೆ ಬಿಗ್ ಬೂಸ್ಟ್ ಅಂತಾನೆ ಹೇಳಬಹುದು. ಬಿಜೆಪಿಯ 18 ಶಾಸಕರ ಅಮಾನತು ವಾಪಸ್ಗೆ ಈಗ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸ್ಪೀಕರ್ ಯುಟಿ ಖಾದರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಎಂ ಜೊತೆಗೆ ಚರ್ಚೆ ಮಾಡಿ ಅಧಿಕೃತ ಪ್ರಕಟಣೆಯನ್ನ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅಮಾನತು ರದ್ದತಿಗೆ ಆಗ್ರಹಿಸಿ ಬಿಜೆಪಿ ನಡೆಸಿದಂತಹ ಹೋರಾಟಕ್ಕೆ ಜಯ ಸಿಕ್ಕಂತೆ ಆಗಿದೆ. ಎಸ್, ನೀವು ನೋಡ್ತಾ ಇದ್ದೀರಾ, ಇದೇ ತರಹಾಗಿ 18 ಶಾಸಕರ ಅಮಾನತು ಕೂಡ ಮಾಡಲಾಗಿತ್ತು. ಪೇಪರ್ಗಳನ್ನ ಎಸೆದು ದಾಂಧಲೆಯನ್ನ ನಡೆಸಿದ್ರು ಎನ್ನುವಂತಹ ಸೆಷನ್ನಲ್ಲಿ ಆ ಒಂದು ಕಾರಣಕ್ಕೆ ಅವರನ್ನ ಅಮಾನತು ಕೂಡ ಮಾಡಲಾಗಿತ್ತು. ಈಗ ಅಮಾನತು ರದ್ದತಿಯಾಗಿದೆ. ಎಲ್ರಿಗೂ ಕೂಡ ಈಗ ಖುಷಿಯ ವಿಚಾರವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೋರಾಟಕ್ಕೆ, ಬಿಜೆಪಿಗರ ಒಂದು ಹೋರಾಟಕ್ಕೆ ಅಧಿಕೃತವಾಗಿ ಜಯ ಘೋಷಣೆ ಆದಂತೆ ಆಗಿದೆ. ಹಾಗೆ ರಾಜ್ಯ ಬಿಜೆಪಿಗೆ ಇದೊಂದು ದೊಡ್ಡ ಬಿಗ್ ಬೂಸ್ಟ್ ಅಂತಾನೆ ಹೇಳಬಹುದು. ಶತಾಯಗತಾಯ ಇವರ ಅಮಾನತು ರದ್ದತಿ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಯುಟಿ ಖಾದರ್ ಅವರ ಭೇಟಿಯನ್ನು ಕೂಡ ನಡೆಸ್ತಾ ಇದ್ರು. ಆ ಭೇಟಿಯ ನಂತರ ಯುಟಿ ಖಾದರ್ ಅವರು ಒಂದೆಷ್ಟು ಮಾತನಾಡಿದ್ರು. ಯುಟಿ ಖಾದರ್ ಅವರ ಮನವನ್ನ ಒಲಿಸಲು ಸತತ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಅದಾದ ನಂತರ ಇವತ್ತು ಯುಟಿ ಖಾದರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಮಾತನಾಡಿ ಅಧಿಕೃತವಾದ ಪ್ರಕಟಣೆಯನ್ನ ಹೊರಡಿಸ್ತೀವಿ ಅಮಾನತು ರದ್ದತಿಯ ಬಗ್ಗೆ ಎನ್ನುವಂತಹ ವಿಚಾರವನ್ನು ಕೂಡ ಯುಟಿ ಖಾದರ್ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.